ಇಲ್ಲಿಂದ ಬಂದಿದ್ದಾರೆ ಆಚೆ ಜನ. ಫಸ್ಟ್ ಹಿಂದೆ ಗ್ಯಾಸ್ ಹೊಡೆದು ಮಧುರಹಳ್ಳಿ. ನಾವು ಕ್ರಿಕೆಟ್ ಮ್ಯಾಚ್ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ಸಲ್ಲೇ ಟ್ರಾವೆಲ್ ಮಾಡಕ್ ಬಂದಿರಿ ಸರ್. ಆಮೇಲೆ ಅವನು ಬಸ್ ಡ್ರೈವರ್ ತುಂಬಾ ಸ್ಪೀಡ್ ಅಲ್ಲಿ ಇದ್ದ. ಆಮೇಲೆ ಅವ್ನು ಲಾರಿ ಅವನು ಲೆಫ್ಟ್ ಸೈಡ್ ಆಗಿ ಅವ್ನ ಪಾಪ ಕರೆಕ್ಟಾಗಿ ಬರ್ತಿದ್ದ. ಇವನು ಬಸ್ ಡ್ರೈವರ್ ಹೆವಿ ಸ್ಪೀಡ್ ಇದ್ನು ಬಸ್ ಅವನು. ಆಮೇಲೆ ಅವನು ಬ್ರೇಕ್ ಏನು ಹಾಕಿಲ್ಲ ಬಸ್ ಡ್ರೈವರ್. ಲಾರಿ ಅವನು ಹಾಕಿದ್ದ ಪಾಪ ಅವನು ಏನು ಅಷ್ಟೊಂದು ಏನು ಮಿಸ್ಟೇಕ್ ಇಲ್ಲ. ಬಟ್ ಹಿಂದೆ ಡೋರ್ ಹತ್ರ ಟಚ್ ಆಗ್ಬಿಟ್ಟು ಹೋಗಿ ಕೆಳಗಡೆ ಬಿದ್ದೋಗಿದೆ ಸರ್. ಒಂದ್ 40 ಜನ ಇದ್ವಿ. ಅದ್ರಲ್ಲಿ ಒಂದ್ 20 ಜನಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅಂದ್ರೆ ತುಂಬಾ ರ್ಯಾಶ್ ಆಗಿ ಓಡಿಸಿದ್ದಾರೆ. ಅಂದ್ರೆ ಈ ಬಸ್ ಈ ಟೈಮಿಂಗ್ಸ್ ಅಲ್ಲಿ ಆದ್ರೆ ಅಷ್ಟೊಂದು ಕಡಿಮೆ ಜನ ಇರ್ತಾರೆ. ಇವಾಗ 7:30 ಬಸ್ಗಾದ್ರೆ ಸ್ಕೂಲ್ ಮಕ್ಕಳೆಲ್ಲ ಜಾಸ್ತಿ ಇರ್ತಾರೆ ಇನ್ನು. ಅವಾಗ ಹೆಚ್ಚು ಕಮ್ಮಿ ಆಗಿದ್ರೆ ಇನ್ನೂ ತುಂಬಾ ಪ್ರಾಬ್ಲಮ್ ಆಗಿರೋದು. ಅಂದ್ರೆ ಇಂಥ ಡ್ರೈವರ್ಗಳನ್ನ ಈ ಸೈಡ್ ಯಾರನ್ನೇ ಹಾಕ್ಬೇಡ್ರಿ, ಒಳ್ಳೆ ಡ್ರೈವರ್ನ ಹಾಕ್ಬಿಟ್ಟು. ಒಂದ್ 20 ಜನಕ್ಕೆ ಗಾಯ ಆಗಿದೆ, 25 ಜನಕ್ಕೆ ಗಾಯ ಆಗಿದೆ ಸರ್ ಎಲ್ಲಾರು. ಅಂದ್ರೆ ಏನ್ ಅಷ್ಟೊಂದು ಸೀರಿಯಸ್ ಯಾರಿಗೂ ಇಲ್ಲ, ಒಬ್ರಿಗೇನೋ ಮಾತ್ರ ಸೀರಿಯಸ್ ಆಗಿದೆ ಅಷ್ಟೇ. ಇನ್ನೆಲ್ಲರಿಗೂ ಆಲ್ಮೋಸ್ಟ್ ಬ್ಲಡ್ ಬರೋ ತರ ಗಾಯಗಳಾಗಿದೆ. ಎಲ್ಲಿಂದ ಬರ್ತಾ ಇತ್ತು ಮತ್ತೆ ಇದು ಬಿದ್ದ ಮೇಲೆ ಯಾವ ತರ ಆಚೆ ಬಂದ್ರಿ? ಆಮೇಲೆ ಬಿದ್ದೋಗಿದ್ರಿ ನನ್ಗೆ ಸ್ವಲ್ಪ ಅಷ್ಟೊಂದು ಏನ್ ಏಟಿಗಳಾಗಿಲ್ಲ. ಮೇಲೆ ಕಿಟಕಿ ಡೋರ್ ಹೊಡೆದಾಗ್ಬಿಟ್ಟು ಕೈಯಾಗ ಮೇಲೆ ಬಂದ್ಬಿಟ್ಟು ಹಿಂದೆಗಡೆ ಗ್ಲಾಸ್ ನಾನು ನನ್ನ ಫ್ರೆಂಡ್ ಹೊಡೆದಾಕ್ರಿ ಗ್ಲಾಸ್. ಆಮೇಲೆ ಅವರೆಲ್ಲಾನು ಒಳಗಡೆ ಬಂದ್ರಿ ಸರ್. ಹೊರಗಡೆ ಕಡೆ ಕ್ಲಾಸ್ ಬರ್ತಾ ಇತ್ತು, ಈ ಕಡೆ ಟಿಪ್ಪರ್ ಬರ್ತಾ ಇತ್ತು. ನಾನು ಒಳಗಡೆ ಟಿಕೆಟ್ ಕೊಡ್ತಾ ಇದ್ದೆ, ಕಡಿಮೆ ಆಗ್ತಿತ್ತು ಪ್ಯಾಸೆಂಜರ್. ಅದ್ರ ಬಗ್ಗೆ ನಾನು ಸ್ವಲ್ಪ ಗಮನಿಸಕ್ ಹೋಗಿಲ್ಲ. ಟಿಕೆಟ್ ಕೊಟ್ಟು ಬರೋಷ್ಟೊತ್ತಿಗೆ ಇಲ್ಲಿ ಟಿಪ್ಪರ್ಗೆ ಬ್ಯಾಕ್ ಸೈಡ್ ಬಸ್ ಟಚ್ ಆಗಿ ಗ್ರಿಪ್ ಸಿಗದಿರೋ ಮರಿ ಹೊಡೆದು ಅಲ್ಲಿ ಕೆಳಗಡೆ ಮಾಡಿ ಕೆಳಗೆ ಎಷ್ಟು ಜನ ಆಯ್ತು? 26 ಜನ ಆಯ್ತು. 3 ಜನ ಗಾಯ ಆಗಿದೆ, ಕೈ ಕಾಲು ಏಟಾಗಿದೆ. ಅವ್ರನ್ನ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ ಇನ್ಫಾರ್ಮ್ ಮಾಡಿ, ಪೊಲೀಸ್ ಇನ್ಫಾರ್ಮ್ ಮಾಡಿ, ಮತ್ತೆ ನಮ್ಮ ಡಿಪೋಗೆ ಇನ್ಫಾರ್ಮ್ ಮಾಡಿ ಕಳಿಸಿ ಅವರೆಲ್ಲ ಹಾಸ್ಪಿಟ್ಲಿಗೆ ಕಳಿಸಿದ್ವಿ. ನಾವೇ ಎಲ್ಲ ಎತ್ತಿ ಎಲ್ಲ ಮೇಲೆ ಎತ್ಕೊಂಡ್ಬಂದು ಪ್ಯಾಸೆಂಜರ್ಸ್ನ ಎಲ್ಲ ಕಳಿಸಿ ಹಾಸ್ಪಿಟ್ಲಿಗೆ ಕಳಿಸಿ. 8 ಜನ ಗಾಯ ಆಗಿದೆ, 3 ಜನ ಗಾಯ ಆಗಿದೆ. ಮಿಕ್ಕಿದ್ದೆಲ್ಲ ಸಣ್ಣ ಪುಟ್ಟ ಗಾಯ ಆಗಿದೆ. ಡ್ರೈವರ್ಗೂ ಗಾಯ ಆಗಿದೆ, ಅವ್ರನ್ನೂ ಹಾಸ್ಪಿಟ್ಲ್ ಕಳಿಸಿದ್ವಿ. ಡ್ರೈವರ್ ಹೆಸರು ಜಯಚಂದ್ರ. ಹಿಂದೆ ಗ್ಲಾಸ್ ಗ್ಲಾಸ್ ಜನಗಳನ್ನ ಕರ್ಕೊಂಡು ಹೋಗೋದಕ್ಕೆ ಗ್ಲಾಸ್ ಹಿಂದೆಯಿಂದ ಪ್ಯಾಸೆಂಜರ್ ಬಂದಿದ್ರು. ನಾವು ಮುಂದೆಯಿಂದ ನಾವು ಸ್ವಲ್ಪ ಜನ ಪ್ಯಾಸೆಂಜರ್ ಬಂದು ಹಿಂದೆಯಿಂದ ಸ್ವಲ್ಪ ಕಳಿಸ್ಕೊಂಡು. ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ದಾರೆ ಸರ್? ನಾವು ಕೊರ್ಲಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಘಟಕದ ಕೊರ್ಲಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇರುವಂತ ಒಂದು ನಮ್ಮ ಬಸ್ಸು ಈ ಟರ್ನಿಂಗ್ ಅಲ್ಲಿ ಎದುರುಗಡೆಯಿಂದ ಬರ್ತಾ ಇರೋ ಟಿಪ್ಪರ್ ಲಾರಿ ಮತ್ತೆ ಬಸ್ಸು ಮುಖಾಮುಖಿಯಾಗಿ ನಮ್ಮ ಬಸ್ಸಿನ ಹಿಂಭಾಗಕ್ಕೆ ಟಿಪ್ಪರ್ ಲಾರಿಯ ತಗುಲಿದ್ರಿಂದ ಚಾಲಕರಿಗೆ ನಿಯಂತ್ರಣ ತಪ್ಪಿ ಬಸ್ಸು ಈ ಒಂದು ಸೈಡ್ ಅಲ್ಲಿ ಅಪ್ಸೆಟ್ ಆಗಿದೆ. ಇದರಿಂದ ಇಬ್ಬರಿಗೆ ಹೆಚ್ಚಿನ ಗಾಯ ಆಗಿದೆ. ಒಂದು 6-7 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವ್ರನ್ನೆಲ್ಲ ಹಾಸ್ಪಿಟ್ಲ್ ಕಳಿಸ್ತೀವಿ. ಈಗ ವೆಹಿಕಲ್ ತೆರವು ಮಾಡುವಂತ ಕಾರ್ಯ ಮಾಡ್ತಾ ಇದ್ವಿ. ಎಷ್ಟು ಜನಕ್ಕೆ ಗಾಯ ಆಗಿದೆ? ಇದು 8 ಜನರಿಗೆ ಗಾಯ ಆಗಿದೆ ಅಂತ ಹೇಳಿದೆ. ಇಬ್ಬರಿಗೆ ಜಾಸ್ತಿ ಆಗಿದೆ, ಒಂದು 6 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಒಟ್ಟು 26 ಜನ ಪ್ರಯಾಣಿಕರಿದ್ದು ಅದರಲ್ಲಿ. ಉಳಿದವರಿಗೆ ಏನು ಯಾವುದೇ ತೊಂದರೆ ಆಗಿಲ್ಲ. ಡಿಪೋ ಕಡೆಯಿಂದ ಆ ತರ ತಗೊಂಡಿದ್ದೀವಿ. ಅವ್ರಿಗೆ ಆಕ್ಷನ್ ಅವ್ರಿಗೆ ತಗೋತೀವಿ, ಚಾಲಕರಿಗೆ ಅವರಿಗೆ ಆಕ್ಷನ್ ತಗೋತೀವಿ. ಈಗ ಸದ್ಯ ಅವ್ರಿಗೂ ಹಾಸ್ಪಿಟ್ಲ್ ಕಳಿಸಿದೀವಿ, ಇಂಜುರಿ ಆಗಿದೆ ಅಂತ. ಅದೇ ನೋಡ್ಬೇಕು, ಅದನ್ನ ನಿರ್ವಾಹಕರು ಇಲ್ಲೇ ಇದ್ದಾರೆ, ತಗೋತೀವಿ. ನಮಗೆ ಅನ್ಸಿರೋದು ಕರ್ವಿಂಗ್ ಇರೋದ್ರಿಂದ ಮತ್ತೆ ಗಿಡ ಮರ ಇರೋದ್ರಿಂದ ಆ ಕಡೆಗೆ ಅವರಿಗೆ ಬಸ್ ಈ ಕಡೆಯಿಂದ ಹೋಗ್ತಾ ಇರೋದು ಟಿಪ್ಪರ್ ಕಂಡಿಲ್ಲ. ಈಗ ನೋಡಿ, ಈಗ ಟಿಪ್ಪರ್ಗಳು ಹೀಗೆ ಹೋಗೋದ್ರಿಂದ ಸೊ ಮುಖಾಮುಖಿ ಆಗಿಲ್ಲ. ಬಟ್ ಅದು ಹಿಂದ್ಗಡೆ ಭಾಗಕ್ಕೆ, ಬಸ್ಸಿನ ಹಿಂದ್ಗಡೆ ಭಾಗಕ್ಕೆ ಟಿಪ್ಪರ್ದು ಫ್ರಂಟ್ ಶೇಪ್ ತಾಕಿರೋದ್ರಿಂದ ಅದು ಬಸ್ ಅವರಿಗೆ ನಿಯಂತ್ರಣ ತಪ್ಪಿ ಇದು ಆಗಿದೆ. ಡಿಸ್ಟ್ರಿಕ್ಟ್ ಪೊಲೀಸ್ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಬಸ್ ಆಕ್ಸಿಡೆಂಟ್ ಆಗಿದೆ. KSRTC ಬಸ್ದು ಆಕ್ಸಿಡೆಂಟ್ ಆಗಿದೆ.
ಬೇಸಿಕ್ಲಿ ಇದು ಕಣಿವೆ ನಾರಾಯಣಪುರ VTU ಕ್ಯಾಂಪಸ್ ಪಕ್ಕದಲ್ಲಿ ಇದು ಬಸ್ ಒಂದು ಪಲ್ಟಿ ಆಗಿದೆ ಅರೌಂಡ್ 11:30. ಈ ಬಸ್ ಕೊಲ್ಲುಪಳ್ಳಿಯಿಂದ ಚಿಕ್ಕಬಳ್ಳಾಪುರ್ಗೆ ಹೋಗ್ತಾ ಇತ್ತು. ಆ ಟೈಮ್ಗೆ ಇಲ್ಲಿ ಕ್ರಾಸಿಂಗ್ ಮಾಡಿದಾಗ ಟೈಮಲ್ಲಿ ಒಂದು ಟಿಪ್ಪರ್ಗೆ ಕ್ರಾಸ್ ಮಾಡ್ತಾಯಿದ್ರು. ಆ ಟೈಮ್ಗೆ ಗಾಡಿ ಪಲ್ಟಿ ಆಗಿದೆ. ಟೋಟಲ್ 26 ಪ್ಯಾಸೆಂಜರ್ಸ್ ಇದ್ದರು, ಡ್ರೈವರ್ ಕಂಡಕ್ಟರ್ ಕೂಡ ಇದ್ದರು. ಬಟ್ ಎಲ್ಲರಿಗೆ ಸಣ್ಣ ಪುಟ್ಟ ಇಂಜರೀಸ್ ಆಗಿದೆ, ಯಾರಿಗೆ ಮೇಜರ್ ಇಂಜರೀಸ್ ಆಗಿಲ್ಲ. ಎಲ್ಲರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ ನಾವು. ಮತ್ತು KSRTCದವರು RTOದವರು ಎಲ್ಲರೂ ಬಂದಿದ್ದಾರೆ. ನಾವು ಕೂಡ ಪತ್ತೆ ಮಾಡ್ತೀವಿ ಯಾಕೆ ಈ ಥರ ಆಗಿದೆ, ಮತ್ತು ರೋಡ್ ಸೇಫ್ಟಿ ಬಗ್ಗೆ ಏನು ಚೇಂಜ್ ಮಾಡೋಕ್ಕೆ ಅವಶ್ಯಕತೆ ಇದೆ, ಅದು ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಸರ್ ಎಷ್ಟು ಜನ ಗಾಯ ಆಗಿದೆ? ಟೋಟಲ್ 26 ಜನ ಇದ್ದರು. ಎಲ್ಲರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಸುಮಾರು ಜನ ಇಲ್ಲಿ ನಮಗೆ ಕೂಡ ಸಿಕ್ಕಿದ್ರು, ಪ್ಯಾಸೆಂಜರ್ ಕಂಡಕ್ಟರ್ ಎಲ್ಲರೂ ಸಿಕ್ಕಿದ್ರು. ಅವ್ರಿಗೆ ಜಾಸ್ತಿ ಗಾಯ ಆಗಿಲ್ಲ, ಬಟ್ ಅವರಿಗೆ ಕೂಡ ಫಸ್ಟ್ ಏಡ್ಗೋಸ್ಕರ ಕಳಿಸಿದ್ದೀವಿ. ಅವರೇ ಹೇಳ್ತಾ ಇದ್ರು ಏನು ಹೈ ಸ್ಪೀಡಲ್ಲಿ ಹೋಗ್ತಾ ಇತ್ತು ಬಸ್, ಆ ಟೈಮ್ಗೆ ಈ ಥರ ಪಲ್ಟಿ ಆಗಿದೆ. ಸೊ RTOದವರು ಮತ್ತು ನಾವು ಕೂಡ ನಮ್ಮ ಆಕ್ಸಿಡೆಂಟ್ ಕೇಸ್ದು ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತೀವಿ ಯಾರ್ದು ತಪ್ಪಿದೆ, ಆಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಸರ್ ಎಷ್ಟು ಜನ ಆಗಿದೆ ಸರ್ ಬಸ್ಸಲ್ಲಿ? ಟೋಟಲ್ 26 ಪ್ಯಾಸೆಂಜರ್ಸ್ ಇದ್ದರು KSRTC ಕಂಡಕ್ಟರ್ ಪ್ರಕಾರ. ಕಂಡಕ್ಟರ್ ಡ್ರೈವರ್ಗೆ ಏನಾಗಿದೆ? ಡ್ರೈವರ್ಗೆ ಸ್ವಲ್ಪ ಜಾಸ್ತಿ ಹೇಟ್ ಆಗಿದೆ, ಏನು ತಲೆ ಮೇಲೆ ಹೇಟ್ ಆಯಿತು. ಬಟ್ ಅವರಿಗೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ನಡ್ತಾ ಇದೆ. ನಮ್ಮ ಮಾಹಿತಿ ಪ್ರಕಾರ ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ. ಪ್ಯಾಸೆಂಜರ್ಸ್ಗೆ ಸಣ್ಣ ಪುಟ್ಟ ಗಾಯ ಆಗಿದೆ, ಯಾರಿಗೆ ಜಾಸ್ತಿ ಆಗಿಲ್ಲ. ಅಲ್ಲ ನೋಡಿ